ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಗುರುವಿನ ಒಂದು ಸಂಚಾರದ ಒಂದು ಫಲಾನುಫಲಗಳನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇದೇ ರೀತಿ ಪ್ರತಿಯೊಂದು ವಿಚಾರಗಳನ್ನು ತಮ್ಮ ಮೊಬೈಲಲ್ಲೇ ಕುಳಿತುಕೊಂಡು ತಾವು ನೋಡಬಹುದು. ವಿಶೇಷವಾದಂತಹ ಈ ಒಂದು ಕಾರ್ಯಕ್ರಮ ಗುರು ಗೋಚಾರ ಫಲ, ಒಂದು ಗುರುವಿನ ಒಂದು ಸಂಚಾರ 2024ರಲ್ಲಿ ಯಾವ ರೀತಿ ನಡೀತಾ ಇದೆ. ವಿಶೇಷ ಏನಪ್ಪ ಅಂದರೆ ಈ ಒಂದು ಸಂಚಾರ 6 ವರ್ಷಕ್ಕೆ ಒಂದು ಸತಿ ಬರುವಂತಹ ಒಂದು ಸಂಚಾರ ಆಗುತ್ತೆ. ಏನಪ್ಪ ಇದ್ರ ವಿಶೇಷ ಅಂದರೆ ಗುರುವಿನ ಜೊತೆ ಶುಕ್ರನ ಸಂಯೋಜನೆಯಾಗುವಂತಹ ಒಂದು ವಿಶೇಷವಾದಂತಹ ಸಮಾಗಮ ಅಂತಲೂ ಸಹಿತ ಹೇಳ್ಬೋದು. ಅಂದರೆ ಗುರು ಬೃಹಸ್ಪತಿ ದೇವತೆಗಳ ರಾಜ, ಶುಕ್ರ ದೈತ್ಯರ ರಾಜ ಅಂದರೆ ರಾಕ್ಷಸರ ರಾಜ. ಈ ಎರಡೂ ಗ್ರಹಗಳು ಅಂದರೆ ಗುರು ಮತ್ತು ಶುಕ್ರ ಎರಡೂ ಗ್ರಹಗಳು ಒಂದೇ ಮನೆಯಲ್ಲಿ ಅಂದರೆ ಗುರುವಿನ ಜೊತೆ ಶುಕ್ರನ ಸಹಿತ ಸಂಯೋಜನೆಯಾಗುವಂಥದ್ದು ಅಂತಲೂ ಸಹಿತ ತಿಳಿಸ್ಕೊಡ್ಬೋದಾಗುತ್ತೆ. ಕೆಲವು ಗ್ರಹಗಳಿಗೆ ಅಶುಭ ಇರುತ್ತೆ, ಕೆಲವು ಗ್ರಹಗಳಿಗೆ ಶುಭ ಇರುತ್ತೆ, ಕೆಲವು ಗ್ರಹಗಳಿಗೆ ಮಿಶ್ರ ಫಲಗಳಿರ್ತವೆ. ಅಂದರೆ ಈ ಒಂದು ಗ್ರಹಗಳ ಸಂಯೋಜನೆ ಮುಖಾಂತರವಾಗಿ ಒಂದು ರಾಶಿ ಫಲವನ್ನು ಸಹಿತ ತಿಳಿಸುವಂತಹ ಸಮಯ ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷ ಏನಪ್ಪ ಅಂದರೆ ಮಿಶ್ರ ಫಲನೂ ಕೆಲವೊಂದು ರಾಶಿಗಳಿಗಿದ್ದಾವೆ, ಶುಭ ಫಲನೂ ಕೆಲವೊಂದು ರಾಶಿಗಳಿಗಿದ್ದಾವೆ, ಅಶುಭ ಫಲನೂ ಸಹಿತ ಕೆಲವೊಂದು ರಾಶಿಗಳಿಗೆ ಬರ್ತಾ ಇದೆ. ಯಾವ ಯಾವ ರಾಶಿಗಳು ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ. ವಿಶೇಷವಾಗಿ ಮೇ 1ನೇ ತಾರೀಕಿನಂದು ಈ ಒಂದು ಗುರುವಿನ ಸಂಚಾರ ಪ್ರಾರಂಭವಾಗ್ತಾ ಇದೆ. 2024 ಮೇ 1ನೇ ತಾರೀಕು. ವಿಶೇಷವಾಗಿ ಮೇಷರಾಶಿಯಿಂದ ವೃಷಭ ರಾಶಿಗೆ ಗುರುವಿನ ಒಂದು ಸಂಚಾರ ಆಗ್ತಾ ಇದೆ. ಇದರಿಂದ ಏನೇನೆಲ್ಲ ಆಗುವಂತಹ ಒಂದು ವಿಚಾರಗಳಿದ್ದಾವೆ ಅನ್ನೋದನ್ನು ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೇಕಾಗುತ್ತೆ. ಯಾಕಂದರೆ ಈ ಒಂದು ವರ್ಷದಲ್ಲಿ ಪ್ರತಿಯೊಂದು ಗ್ರಹಗಳಿಗೂ ಸಹಿತ ಉತ್ತಮವಾದಂತಹ ಫಲಾನುಫಲಗಳು ನೀಡ್ತಾ ಹೋಗ್ತವೆ ಪ್ರತಿಯೊಂದು ರಾಶಿಗೆ. ಸೊ ಆ ಒಂದು ಆಧಾರದ ಮೇಲೆ ಈ ಒಂದು ಜ್ಯೋತಿಷ್ಯ ಫಲ ಗುರು ಸಂಚಾರ ಫಲ ಅಂತಲೇ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಈ ಗುರುವಿನ ಸಂಚಾರದ ಫಲದಲ್ಲಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಅಂದರೆ ವಿಶೇಷವಾಗಿ ಈಗ ಮೀನರಾಶಿಯನ್ನು ತೊರೆದು ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಗುರು. ಮೇಷರಾಶಿಯಿಂದ ವೃಷಭ ರಾಶಿ ಅಂದರೆ 1 ವರ್ಷಗಳ ಕಾಲ ಗುರುವಿನ ಒಂದು ಸಂಚಾರ ಯೋಗ ಇರುತ್ತೆ. ಈ ಒಂದು ವರ್ಷದಲ್ಲಿ ಏನೆಲ್ಲ ಫಲಗಳು ಬರುತ್ತೆ, ಯಾವ ಯಾವ ರೀತಿಯಲ್ಲಿ ನಾವಿರಬೇಕು ಅನ್ನೋದನ್ನು ಸೂಕ್ಷ್ಮ ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ತಾವಿದನ್ನು ತಮ್ಮ ದೈನಂದಿನ ಚಟುವಟಿಕೆಯಲ್ಲಿ ತಾವಿದನ್ನು ಅಳವಡಿಸ್ಕೊಂಡು ಹೋದರೆ ತಮಗೆ ಎಲ್ಲ ರೀತಿಯನ್ನು ಸಹಿತ ಉತ್ತಮವಾದಂತಹ ಒಂದು ಬೆಳವಣಿಗೆ ಸಿಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಗುರು ಅಂದರೆ ಏನಪ್ಪ ಅಂದರೆ ಎಲ್ಲ ಒಂದು ಪ್ರತಿಯೊಂದು ಜಾತಕದಲ್ಲೂ ಸಹಿತ ನಾವು ನೋಡೋದಾದರೆ ಗುರುವಿನ ಒಂದು ಮಹತ್ವ ತುಂಬಾ ಮುಖ್ಯವಾದದ್ದು ನನ್ನ ಪ್ರೀತಿಯ ವೀಕ್ಷಕರೇ. ಯಾವ ರೀತಿಯಪ್ಪ ಅಂದರೆ ಶೈಕ್ಷಣಿಕ ಜೀವನದಲ್ಲಾಗಿರ್ಬೋದು, ಉದ್ಯೋಗದ ಜೀವನದಲ್ಲಾಗಿರ್ಬೋದು, ಪ್ರತಿಯೊಂದು ಕ್ಷೇತ್ರಗಳಲ್ಲಾಗಿರಬಹುದು, ಶುಭ ಸಮಾರಂಭಗಳಾಗಿರಬಹುದು, ಅಥವಾ ಮುಹೂರ್ತಗಳಾಗಿರಬಹುದು, ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಆಗಿರಬಹುದು, ವಿಶೇಷವಾಗಿ ಸಂತಾನ ಬಲಕ್ಕಾಗಿರಬಹುದು, ಕಲ್ಯಾಣಗಳಿಗಾಗಿರಬಹುದು, ಮದುವೆಯ ಒಂದು ಶುಭ ಕಾರ್ಯಗಳಿಗಾಗಿರ್ಬೋದು, ಶುಭ ಕಲ್ಯಾಣ ಯೋಗಗಳಿಗಾಗಿರ್ಬೋದು, ನಾಮಕರಣಕ್ಕಾಗಿರ್ಬೋದು, ಗೃಹ ಪ್ರವೇಶಕ್ಕಾಗಿರ್ಬೋದು, ಹೀಗೆ ಹಲವಾರು ಸಂತೋಷಕರವಾದಂತಹ ಒಂದು ಚಟುವಟಿಕೆಗಳನ್ನು ನಾವೇನು ಮಾಡ್ತೀವಿ ಅದಕ್ಕೆ ಗುರುಬಲ ಅನ್ನುವಂಥದ್ದು ತುಂಬನೇ ಪಾಸಿಟಿವ್ ಆಗಿರುತ್ತೆ. ಯಾಕೆಂದರೆ ನಮ್ಮ ಹಿರಿಯರು ಹೇಳಿದ ಹಾಗೆ
ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕಂತೆ. ಗುರುವಿನ ಮಾರ್ಗದರ್ಶನ ಯಾವಾಗ ಇರುತ್ತೆ ಆಗ ನಾವು ಏನೆಲ್ಲ ಕೆಲಸವನ್ನು ಮಾಡಬಹುದು ಅಂತ ಗುರು ನಮಗೆ ಒಂದು ದೈವಿಕವಾದಂತಹ ಬೆಳವಣಿಗೆಯನ್ನು ತಂದುಕೊಡ್ತಾರೆ. ಅದೇ ರೀತಿ ಸಹಿತ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ 12 ಗ್ರಹಗಳಿದ್ದಾವೆ, 12 ರಾಶಿಗಳಿದ್ದಾವೆ, 9 ಗ್ರಹಗಳಿದ್ದಾವೆ. ನೋಡಿ, ಮನುಷ್ಯ ತಪ್ಪು ಮಾಡಬಹುದು, ಆದರೆ ಜ್ಯೋತಿಷ್ಯ ಶಾಸ್ತ್ರ ತಪ್ಪು ಮಾಡೋದಿಲ್ಲ ಅಂತ ನಾನೇನು ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ 12 ರಾಶಿಯಲ್ಲಿ, ಅರ್ಥ ಆಗ್ತಿದೆಯಲ್ಲ ನನ್ನ ಪ್ರೀತಿಯ ವೀಕ್ಷಕರೇ, 9 ಗ್ರಹಗಳ ಸಂಯೋಜನೆಯಾದಾಗ ಯಾವ ರೀತಿಯಲ್ಲಿ ಸಮಸ್ಯೆಗಳು ಬರ್ತವೆ, ಯಾವ ರೀತಿಯಲ್ಲಿ ಶುಭ ಫಲಗಳು ಬರ್ತವೆ, ಏನೆಲ್ಲ ವಿಚಾರಗಳನ್ನು ನಾವಿಲ್ಲಿ ತಿಳ್ಕೊಳ್ಬಹುದು ಅನ್ನೋದನ್ನು ಸಹಿತ ನಾವಿಲ್ಲಿ ನೋಡ್ತಾ ಹೋಗೋಣ. ಮೀನರಾಶಿಯ ಗುರು ಸಂಚಾರ ಫಲವನ್ನು ನಾವು ನೋಡೋದಾದರೆ ಇವರು ನಿರ್ಣಯದಾಯಕರಾಗಿರ್ತಾರೆ. ಉದ್ಯೋಗದ ಕ್ಷೇತ್ರದಲ್ಲಿ ಉತ್ತಮವಾದಂಥ ಫಲವನ್ನು ಅನುಭವಿಸುವಂತಹ ಎಲ್ಲ ರೀತಿಯ ಮಾರ್ಗಗಳು ಇವರಿಗೆ ಸಿಗ್ತಾ ಹೋಗುತ್ತೆ. 3ನೇ ಮನೆಗೆ ಗುರು ಯಾವಾಗ ಪ್ರವೇಶಿಸ್ತಾನೆ ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಸೋಮಾರಿತನ ಹೆಚ್ಚಿಕೆಯಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಅವಕಾಶಗಳು ತಮಗೆ ಸಿಕ್ಕಿದಾಗ ತಾವು ಪರ್ಫೆಕ್ಟಾಗಿ ಅದನ್ನು ಪೂರೈಸ್ಕೊಂಡ್ರೆ ತಮಗೆ ಯಾವುದೇ ರೀತಿಯಲ್ಲೂ ಸಮಸ್ಯೆಗಳು ಕಂಡು ಬರೋದಿಲ್ಲ. ಪ್ರೀತಿಯ ವೀಕ್ಷಕರೇ, ಮೀನರಾಶಿಯವರು ಯಾವಾಗ ಅವಕಾಶಗಳು ಬರುತ್ತೆ ತಾವು ಅದನ್ನು ತಡತ್ತಂತ ತಾವು ಅದನ್ನು ಉಪಯೋಗಿಸ್ಕೊಳ್ಬೇಕು. ಅತಿ ಮುಖ್ಯವಾದಂಥ ಅಂಶ ಆಗಿರುತ್ತಿದ್ದು. ತಮ್ಮ ಸ್ನೇಹಿತರಿಂದ ಕೆಲವೊಂದು ಸಹಕಾರದಿಂದ ಅವರ ಒಂದು ಸಹಕಾರದಿಂದ ಕೆಲವೊಂದು ಪ್ರಯೋಜನಕಾರಿಯಾದಂಥ ವಿಚಾರಗಳು ಸಹಿತ ಬರುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ತಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅದಕ್ಕೆ ತಕ್ಕಂಥ ಪರಿಹಾರಗಳು ಸಹಿತ ತಮಗೆ, ಅದಕ್ಕೆ ತಕ್ಕಂಥ ಪರಿಶ್ರಮಗಳು ಸಹಿತ ತಮಗೆ ಸಿಗ್ತಾ ಹೋಗುತ್ತೆ. ವೈವಾಹಿಕ ತೊಂದರೆಗಳನ್ನು ತಾವು ಪರಿಹರಿಸಿಕೊಳ್ಳುವಂತಹ ಒಂದು ವಿಚಾರಗಳು ಕಂಡುಬರುತ್ತೆ. ಫಾರ್ ಎಕ್ಸಾಂಪಲ್, ವೈವಾಹಿಕ ಜೀವನದಲ್ಲಿ ಹೆಂಡತಿ ಏನಾದ್ರು ಮನೆ ಬಿಟ್ಟು ಹೋಗಿದ್ರೆ, ಗಂಡ ಏನಾದ್ರು ಮನೆ ಬಿಟ್ಟು ಹೋಗಿದ್ರೆ ಅವನು ಸಹಿತ ತಮಗೆ ಬಂದು ಸೇರುವಂತಹ ಎಲ್ಲ ವಿಚಾರಗಳು ಕಂಡು ಬರುವಂತಹ ಸಾಧ್ಯತೆಗಳು ಸಹಿತ ಇಲ್ಲಿ ಸಿಗ್ತಾ ಹೋಗುತ್ತೆ. ಮತ್ತು ವಿಶೇಷವಾಗಿ ನಾವೇನಪ್ಪ ಹೇಳೋದಂದರೆ, ತಮ್ಮ ಜೀವನದಲ್ಲಿ ಉನ್ನತವಾದಂತಹ ಒಂದು ಘಟನೆಗಳು ಸಹಿತ ಕಂಡು ಬರುವುದಕ್ಕೆ ಸಾಧ್ಯತೆ ಇದೆ. ಮತ್ತು 7ನೇ ಮನೆಯಲ್ಲಿ ಗುರುವಿನ ಒಂದು ಅಂಶದಿಂದಾಗಿ ವೈವಾಹಿಕ ಸಮಸ್ಯೆಗಳು ಸಹಿತ ಕಡಿಮೆ ಆಗುತ್ತೆ. ಸ್ವಲ್ಪ ಸಮಸ್ಯೆಗಳು ಹೆಚ್ಚಳವಾಗಿದ್ರೂ ಸಹಿತ ತಾವು ಅದಕ್ಕೆ ಉನ್ನತವಾದಂತಹ ಸ್ಥಿತಿ ಲಯಗಳನ್ನು ಕೊಡೋದು ಅತಿ ಮುಖ್ಯ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಮತ್ತು ಹೊಸ ಹೊಸ ಯೋಜನೆಯನ್ನು ಮಾಡ್ತೀರಿ, ಹೊಸ ಆಲೋಚನೆಯನ್ನು ಮಾಡ್ತೀರಿ, ಹೊಸ ಬೆಳವಣಿಗೆಯನ್ನು ತಾವು ತೆಗೆದುಕೊಳ್ತೀರಿ. ಕೆಲವು ಮಹತ್ವವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಘಟನೆಗಳಿಗೆ ತಾವು ಹೋಗ್ತೀರಿ. ಆ ಒಂದು ಮಹತ್ವವಾದಂಥ ನಿರ್ಧಾರಗಳು ತಮಗೆ ಬಲವಾಗಿ ಕಂಡು ಬರುತ್ತೆ. ಗುರುವಿನ ಒಂದು ಯೋಗ ತಮಗೆ ಕೂಡು ಬರುತ್ತೆ. ಮತ್ತು ತೀರ್ಥ ಕ್ಷೇತ್ರಗಳನ್ನು ತಾವು ಭೇಟಿ ಮಾಡುವಂಥದ್ದಾಗಿರ್ಬೋದು, ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡುವಂಥದ್ದಾಗಿರ್ಬೋದು. ಅದರಿಂದ ತಮಗೆ ಅತಿ ಹೆಚ್ಚಿನ ಒಂದು ಲಾಭಗಳು ಸಹಿತ ಕಂಡು ಬರ್ತಾ ಹೋಗುತ್ತೆ. ಮತ್ತು 11ನೇ ಮನೆಯಲ್ಲಿ ಗುರುವಿನ ಒಂದು ಅಂಶದಿಂದಾಗಿ ಆರ್ಥಿಕ ಲಾಭ ವ್ಯವಹಾರ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ, ಪ್ರತಿಯೊಂದು ಕ್ಷೇತ್ರಗಳಲ್ಲಿ ತಮಗೆ ದೊರೀತಾ ಹೋಗುತ್ತೆ. ಮತ್ತು ವಿಶೇಷವಾಗಿ ದಲ್ಲಾಳಿಗಳಾಗಿದ್ದರೆ ತಾವು ತಮ್ಮದು ಯಾವುದಾದ್ರೂ ಒಂದು ಸೈಟು ತಮಗೆ ಮಾರೋಕ್ಕಾಗ್ತಿಲ್ಲ, ಅಥವಾ ಬೈಯರ್ಸ್ ಬಂದರೆ ಸೆಲ್ಲರ್ಸ್ ಬರೋಲ್ಲ, ಸೆಲ್ಲರ್ಸ್ ಬಂದರೆ ಬೈಯರ್ಸ್ ಬರೋಲ್ಲ, ಇಂಥ ಒಂದು ಸಂದರ್ಭಗಳಿದ್ದಾಗ ಆ ಒಂದು ಕೆಲಸಗಳು ಸಹಿತ ಸರಳವಾಗಿ ಸಾಗುವಂತಹ ಯೋಗಗಳು ಸಹಿತ ಕಂಡು ಬರ್ತಾ ಇದೆ. ಮತ್ತು ವಿಶೇಷವಾಗಿ ತಮ್ಮ ಒಂದು ಜೀವನದಲ್ಲಿ ಕೆಲವೊಂದು ಒಳ್ಳೆಯ ಒಂದು ಯೋಜನೆಗಳನ್ನು ಮಾಡ್ತೀರಿ, ಅಥವಾ ಮನೆ ಕಟ್ಟುವಂಥ ಯೋಜನೆ ಆಗಿರ್ಬೋದು, ಒಂದು ಆಸ್ತಿ ಪತ್ರ, ಸ್ವಲ್ಪ ಆಸ್ತಿಯನ್ನು ಖರೀದಿ ಮಾಡುವಂಥ ಯೋಜನೆಗಳಾಗಿರ್ಬೋದು, ಜಮೀನು ಖರೀದಿಯನ್ನಾಗಿರ್ಬೋದು, ಅಥವಾ ಒಂದು ಭೂಮಿ ಖರೀದಿ ಆಗಿರ್ಬೋದು. ಈ ಥರ ಒಂದು ಖರೀದಿಯಾಗುವಂತಹ ಯೋಗಗಳು ಸಹಿತ ಅತಿ ಉತ್ತಮವಾಗಿ ತಮಗೆ ಕಂಡು ಬರುವಂಥದ್ದಾಗಿರುತ್ತೆ. ಮತ್ತು ತಾವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಲಾಭ ಮತ್ತು ವಿಶೇಷವಾದಂತಹ ಪ್ರವೃತ್ತಿಯ ಜೊತೆಗೆ ಕೆಲವೊಂದು ಬೆಳವಣಿಗೆಗಳು ಸಹಿತ ಕಂಡು ಬರುವಂತಹ ಸಾಧ್ಯತೆಗಳು ತಮಗಿಲ್ಲಿ ಕಂಡು ಬರ್ತಾ ಇದೆ ಮೀನರಾಶಿಯವರಿಗೆ. ಮತ್ತು ಈ ಒಂದು ಗುರುವಿನ ಒಂದು ಪ್ರಭಾವದಿಂದ ಸ್ವಲ್ಪ ಆರೋಗ್ಯದಲ್ಲಿ ಅವಿಶ್ರಾಂತಿ ಬೆಳವಣಿಗೆ, ಅವಿಶ್ರಾಂತಿ ಅಂದರೆ ಏನಪ್ಪ ಅಂತ ಸ್ವಲ್ಪ ಏರುಪೇರುಗಳಾಗುವಂತಹ ಸಾಧ್ಯತೆ ಕಂಡು ಬರುವಂಥದ್ದು. ಸ್ವಲ್ಪ ತಾವಲ್ಲಿ ಜಾಗೃತಿಯಾಗಿರೋದು ತುಂಬಾ ಉತ್ತಮ. ಏನಪ್ಪ ಮಾಡಬೇಕು ಅಂದರೆ, ಗುರುವಾರದಂದು ತಮ್ಮ ಒಂದು ತೋರು ಬೆರಳಿಗೆ
ಹಳದಿ ನೀಲಿ ಮಣಿಯನ್ನು ಚಿನ್ನದ ಉಂಗುರದಲ್ಲಿ ಧಾರಣೆ ಮಾಡುವಂಥದ್ದು ಒಂದು ಸ್ಟೋನ್. ಅಂದರೆ ನೀಲಿ ಮಣಿಯನ್ನು ತಾವು ಧಾರಣೆಯನ್ನು ಮಾಡಬೇಕಾಗುತ್ತೆ. ಹಳದಿ ನೀಲಿ ಮಣಿಯನ್ನು ತಾವು ತೋರುಬಳೆಗೆ ಧಾರಣೆ ಮಾಡೋದು ಅತಿ ಉತ್ತಮ. ಹೇಗಪ್ಪ ಇದನ್ನು ತೆಗೆದುಕೊಳ್ಳೋದು ಅಂದರೆ, ತಮ್ಮ ನುರಿತ ಜ್ಯೋತಿಷ್ಯರಲ್ಲಿ ಹೋಗಿ ತಮ್ಮ ಗ್ರಹಗತಿಗಳ ಆಧಾರದ ಮೇಲೆ ಯಾವ ಸ್ಟೋನನ್ನು ತೆಗೆದುಕೊಂಡ್ರೆ ಯಾವ ಸ್ಟೋನು ನಮಗೆ ಉನ್ನತವಾಗಿ ತಂದು ಕೊಡುತ್ತೆ ಅನ್ನೋದ್ರ ಬಗ್ಗೆಯೂ ಸಹಿತ ತಾವಿಲ್ಲಿ ಕೇಳ್ಕೊಬೋದು. ಅವರು ನಿಮಗೆಲ್ಲ ರೀತಿಯಲ್ಲೂ ಸಹಿತ ಸಲಹೆಗಳನ್ನು ಕೊಡ್ತಾರೆ. ಮತ್ತು ಅದೇ ರೀತಿಯಲ್ಲೂ ಸಹಿತ ತಾವು ಪ್ರತಿ ಗುರುವಾರದಂದು ವಿಷ್ಣುವಿನ ಸಹಸ್ರನಾಮದ ಜೊತೆಗೆ ಓಂ ಗಂ ಗುರುವೇ ನಮಃ ಅನ್ನುವಂತಹ ಒಂದು ಮಂತ್ರವನ್ನು ಸಹಿತ ಪಠನೆಯನ್ನು ಮಾಡೋದು ಸಹಿತ ಅತಿ ಉತ್ತಮವಾಗಿರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿಕೊಂಡ್ರೆ ತಮಗೆ ಪ್ರತಿನಿತ್ಯ ತಮ್ಮ ಮೊಬೈಲಲ್ಲಿ ನೋಟಿಫಿಕೇಷನ್ಗಳು ಬರ್ತಾನೆ ಇರ್ತವೆ. ನಮ್ಮ ಒಂದು ಸುಮಧುರವಾದಂತಹ ಧಾರ್ಮಿಕವಾದಂತಹ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಜ್ಯೋತಿಷ್ಯ ವಿಭಾಗದ ಪ್ರತಿಯೊಂದು ವಿಡಿಯೋಗಳು ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ನನ್ನ ತಾಯಿ ಜಗನ್ಮಾತೆ ಆರಾಧ್ಯ ದೈವವಾಗಿರುವಂಥ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.